ರತ್ನ ಮೂವೀಸ್ ಬ್ಯಾನರ್ ಅಡಿಯಲ್ಲಿ ಪಿ ಮೂರ್ತಿ ನಿರ್ಮಿಸಿದ ಮತ್ತು ಒರಟ ಶ್ರೀ ನಿರ್ದೇಶಿಸಿದ ಕೋರಾ ಚಿತ್ರ ಇದೇ ಏಪ್ರಿಲ್ 18ರಂದು ಕನ್ನಡ, ತಮಿಳು ಮತ್ತು ತೆಲುಗು ಭಾಷೆಗಳಲ್ಲಿ ಬಿಡುಗಡೆಯಾಗಲಿದೆ. ರಿಯಾಲಿಟಿ ಶೋ ಖ್ಯಾತಿ ಪಡೆದಿರುವ ಸುನಾಮಿ ಕಿಟ್ಟಿ ಈ ಚಿತ್ರದ ನಾಯಕ ನಟರಾಗಿದ್ದಾರೆ. ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ನಿರ್ಮಾಪಕ ಪಿ ಮೂರ್ತಿ ಅವರು, ಕೊರಗಜ್ಜನ ಆಶೀರ್ವಾದದಿಂದ ಆರಂಭವಾಗಿರುವಂತಹ ಚಿತ್ರ ಕೋರಾ. ಇದು ನಮ್ಮ ನೆಲದ ಕತೆ. ಆದಿವಾಸಿ ಬುಡಕಟ್ಟು ಜನಾಂಗ ಹಾಗೂ ರಾಕ್ಷಸನೊಬ್ಬನ ಕುರಿತಾದ ಕಥೆಯೂ ಕೂಡ ಆಗಿದೆ. ಹೆಚ್ಚಿನ ಭಾಗದ ಚಿತ್ರೀಕರಣ ಕಾಡಿನಲ್ಲೇ ನಡೆದಿದೆ. ಸಕಲೇಶಪುರ, ಶೃಂಗೇರಿ, ಉಡುಪಿ, ಮಂಗಳೂರು ಸೇರಿ ಮೊದಲಾದ ಕಡೆಗಳಲ್ಲಿ ಶೂಟಿಂಗ್ ಅನ್ನ ಮಾಡಲಾಗಿದೆ. ನಿರ್ದೇಶಕ ಒರಟ ಶ್ರೀ ಅವರು ಒಂದೊಳ್ಳೆ ಕಥೆಯನ್ನ ಮಾಡಿದ್ದಾರೆ. ಸುನಾಮಿ ಕಿಟ್ಟಿ ಉತ್ತಮವಾಗಿ ನಟಿಸಿದ್ದಾರೆ ಎಂದಿದ್ದಾರೆ. ನಾನು ಕೂಡ ಕಠೋರ ಎಂಬ ಪಾತ್ರದಲ್ಲಿ ಅಭಿನಯಿಸಿದ್ದೇನೆ. ಎಲ್ಲಾ ಕಲಾವಿದರ ಹಾಗೂ ತಂತ್ರಜ್ಞರ ಸಹಕಾರದಿಂದ ಉತ್ತಮವಾಗಿ ಮೂಡಿಬಂದಿರುವ ಈ ಚಿತ್ರ ಏಪ್ರಿಲ್ 18ರಂದು ಕನ್ನಡ, ತಮಿಳು ಹಾಗೂ ತೆಲುಗಿನಲ್ಲಿ ಬಿಡುಗಡೆಯಾಗಲಿದೆ. ನಮ್ಮ ಚಿತ್ರಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹವಿರಲಿ ಎಂದು ಅವರು ಹೇಳಿದ್ದಾರೆ. ನಿರ್ದೇಶಕ ಒರಟ ಶ್ರೀ ಮಾತನಾಡಿ, ಕೋರಾ 90 ವರ್ಷಗಳ ಹಿಂದೆ ಪ್ರಕೃತಿಯನ್ನ ದೇವರೆಂದು ಪೂಜಿಸುತ್ತಿದ್ದ ಕತೆ. ಈಗ ಒಂದು ಸಣ್ಣ ಭೂಮಿಗೆ ಸಹ ಸಂಘರ್ಷ ನಡೆಯುತ್ತದೆ. ಇದು ವಿಶಿಷ್ಟ ವಿಷಯವನ್ನ ಹೊಂದಿರುವ ಕಮರ್ಷಿಯಲ್ ಚಿತ್ರ. ಇದು ಕನ್ನಡ ಚಿತ್ರವಾಗಿದ್ರೂ ಇದು ಎಲ್ಲಾ ಭಾಷೆಗಳೊಂದಿಗೆ ಸಂಪರ್ಕ ಸಾಧಿಸಬಹುದಾದ ಕತೆ ಎಂದು ಕೆಲವರು ಹೇಳಿದ್ದಾರೆ. ಅದಕ್ಕಾಗಿಯೇ ನಾವು ಇದನ್ನ ಬಹುಭಾಷೆಗಳಲ್ಲಿ ಬಿಡುಗಡೆ ಮಾಡ್ತಾ ಇದ್ದೇವೆ ಎಂದು ತಿಳಿಸಿದ್ದಾರೆ. ಕೋರಾ ಒಂದು ಉತ್ತಮ ಚಿತ್ರವಾಗಿ ನಿಮ್ಮ ಮುಂದೆ ಬರ್ತಾ ಇದೆ ಎಂದು ಹೇಳಿದ ಸುನಾಮಿ ಕಿಟ್ಟಿ ಈ ಪಾತ್ರಕ್ಕೆ ತಮ್ಮನ್ನ ನಾಯಕನಾಗಿ ಆಯ್ಕೆ ಮಾಡಿದ್ದಕ್ಕೆ ತಂಡಕ್ಕೆ ಕೃತಜ್ಞತೆಯನ್ನ ಸಲ್ಲಿಸಿದ್ರು. ರತ್ನಂ ಮೂವೀಸ್ ಬ್ಯಾನರ್ ಅಡಿಯಲ್ಲಿ ಪಿ ಮೂರ್ತಿ ನಿರ್ಮಿಸಿದ ಮತ್ತು ಒರಟ ಶ್ರೀ ನಿರ್ದೇಶಿಸಿದ ಈ ಚಿತ್ರದ ತಾರಾಂಗಣದಲ್ಲಿ ಎಂಕೆ ಮಠ, ಮುನಿ, ನೀನಾಸಂ ಅಶ್ವಥ್, ಯತಿರಾಜ್, ಸೌಜನ್ಯ ನಟಿಸಿದ್ದಾರೆ. ಹೇಮಂತ್ ಕುಮಾರ್ ಸಂಗೀತವಿದ್ದು, ಸೆಲ್ವಂ ಛಾಯಾಗ್ರಹಣವಿದೆ. ತಮಿಳು ಆವೃತ್ತಿಯನ್ನ ಶಾನ್ ವಿತರಿಸಲಿದ್ದಾರೆ ಮತ್ತು ತೆಲುಗು ಆವೃತ್ತಿಯನ್ನ ಬಾಲಾಜಿ ವಿತರಿಸಲಿದ್ದಾರೆ. ಇವತ್ತು ಇಲ್ಲಿ ಬಂದು ಪ್ರೆಸ್ ಮೀಟ್ ಮಾಡ್ತಿರೋ ಉದ್ದೇಶ ಇಷ್ಟೇ, ನಮ್ಮ ಕೊರಗ ಆಶೀರ್ವಾದ ಮಾಡಿ. ಯಾಕೆ ಮಲೆನಾಡಿನ ಕೊರಗಜ್ಜನ ತುಂಬಾ ಭಕ್ತಿ ನಾವು. ಯಾಕೆ 3 ಜನ ಹೇಳಿದಂಗೆ ಯಾವಾಗಲೂ ಒಂದು ಕೋಲ ಆಗಿರ್ಬೋದು, ಪೂಜೆ ಆಗಿರ್ಬೋದು, ಆ ಕೊರಗಜ್ಜ ಅಂತ ಹೆಸರೇ ನಮ್ದು ಕೋರ ತುಂಬಾ ಇಷ್ಟ ಆಗುತ್ತೆ. ಕಂಟೆಂಟ್ ವೈಸ್ ನೀವು ಫ್ಯಾಮಿಲಿ ಆಡಿಯನ್ಸ್ ಆಗಿರ್ಬೋದು, ವಯಸ್ಸು ಹುಡುಗರಾಗಿರ್ಬೋದು, ಹುಡುಗಿರಾಗಿರ್ಬೋದು, ಏಜ್ ಆಗಿರೋಗಿರ್ಬೋದು, ಪ್ರತಿಯೊಬ್ಬರಿಗೂ ಇರೋವಂಥ ಒಂದು ಸಿನಿಮಾ. ಕಂಟೆಂಟ್ ವೈಸ್ ಹೋದ್ರೆ ಕಂಟೆಂಟ್ ಕೆಲವೊಂದು ಸಿನಿಮಾಗಳು ದೊಡ್ಡ ಸ್ಟಾರ್ಗಳು ಸಿನಿಮಾಗಳು ಮಾಡ್ತಾರೆ, ಕಂಟೆಂಟೇ ಇರಲ್ಲ, ಮಾಡ್ತಾರೆ ಸಿನಿಮಾಗಳು ಮಾಡ್ತಾರೆ. ನಮ್ಮ ಸಿನಿಮಾ ನೋಡಿ ಅಥವಾ ಒಂದು ಪೋಸ್ಟ್ ಇನ್ಸ್ಟಾಗ್ರಾಮ್ ಅಲ್ಲಿ ಅವ್ರು ಪೋಸ್ಟ್ ಆಗ್ತಿದ್ರೆ ಒಂದಷ್ಟು ಮಿಲಿಯನ್ ಲೈಕ್ಸ್, ಮಿಲಿಯನ್ ಲೈವ್ ಎಲ್ಲ ಹೋಗಿರುತ್ತೆ. ನಾವು ಈಗ ತಾನೇ ಎಂಟ್ರಿ ಕೊಡ್ತಾ ಇದೀವಿ ಅಂದಾಗ ನಾವೆಲ್ಲ ಕಡೆ ಪ್ರಮೋಷನ್ ಮಾಡಲೇಬೇಕು. ನಾವು ಎಲ್ಲರೂ ಪ್ರತಿಯೊಬ್ಬರು ಫಸ್ಟ್ ಸಿನಿಮಾ ಮಾಡಿದಾಗ ಅವರೆಲ್ಲ ಫಸ್ಟ್ ಹೊಸಬರೇ ಇರ್ತಾರೆ, ಹೋಗ್ತಾ ಹೋಗ್ತಾ ಸ್ಟಾರ್ಗಳಾಗ್ತಾರೆ. ಅದರಿಂದ ನಾವು ಕೋರದಲ್ಲಿ ನಾವೇ ದೊಡ್ಡ ಸ್ಟಾರ್ ಅಂತ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಕೋರ ಸಿನಿಮಾನ ಗೆಲ್ಸಿ ಅಂತ ಹೇಳಕ್ ಇಷ್ಟಪಡ್ತೀನಿ, ಕನ್ನಡ ಸಿನಿಮಾ ಗೆಲ್ಸಿ ಅಂತ ಇಷ್ಟಪಡ್ತೀನಿ. ಇದರಲ್ಲಿ ಯಾವುದು ಕಂಟೆಂಟ್ಗೆ ನೀವು ಯಾವುದು ಬೇಸ್ತ ಮಾಡೋಂಗಿಲ್ಲ, ಎಲ್ಲಾನು ಎಕ್ಸ್ಟ್ರಾರ್ಡಿನರಿ ಆಗೈತೆ. ಸ್ಟೋರಿ ಸ್ಟಾರ್ಟ್ ಮಾಡಿದ್ದೆ ನಮ್ಮ ಮೂರ್ತಿ ಅಣ್ಣ, ಒಂದು ಆದಿವಾಸಿ ಒಂದು ಬುಡಕಟ್ಟು ಸಮಾಜದ ಒಂದು ಸಖತ್ ಹೋರಾಟಗಳು ಮಾಡಿದ್ದಾರೆ ಅವರು. ಇವತ್ತುವರೆಗೂ ಕನ್ನಡ ಇಂಡಸ್ಟ್ರಿ, ಕನ್ನಡ ನಾಡಲ್ಲಿ ಎಲ್ಲಾ ಕಡೆನೂ ಹೋರಾಟದ ಹುಲಿ ಅಂತಾನೆ ಒಂದು ಬಿರುದು ತಗೊಂಡು ಇವತ್ತು ಒಂದು ದೊಡ್ಡ ಪ್ರೊಡ್ಯೂಸರ್ ಆಗಿ ಕನ್ನಡ ನಾಡಲ್ಲಿ ಒಂದು ಗಾಂಧಿನಗರದ ಒಂದು ಒಳ್ಳೆ ಪ್ರೊಡ್ಯೂಸರ್ ಅಂತಾನೆ ಹೆಸರು ಮಾಡ್ಕೊಂಡಿದ್ದಾರೆ. ಇವತ್ತು ಅದೇ ಸಿನಿಮಾ ಇವತ್ತು ಬಂದಿರೋದೇ ಕೋರ. ನೀವು ನೋಡಿದ್ರು ಸಿನಿಮಾ ನೋಡಿ, ಫೈಟು ಮತ್ತೆ ಸಾಂಗ್ಸ್ ಮತ್ತೆ ಕಂಟೆಂಟು, ಲೊಕೇಶನ್ ಎಕ್ಸ್ಟ್ರಾರ್ಡಿನರಿ ಮಾಡಿ. ಮಲೆನಾಡಲ್ಲಿ ಇಲ್ಲಿ ಸುತ್ತಮುತ್ತ ಇಲ್ಲಿ ಲೊಕೇಶನ್ಗಳಿದೆ. ಕುಂದಾಪುರ ಆಗಿರೋದು, ಮಂಗಳೂರು ಆಗಿರೋದು, ಚಿಕ್ಕಮಗಳೂರು ಆಗಿರೋದು, ಹಾಸನ ಆಗಿರೋದು, ಚೆನ್ನೈಲಿ ಕೆಲವೊಂದು ಕಡೆ ಹೋಗ್ಬೇಕು ಮಾಡಲೇಬೇಕು ಅಂತ ಅಣ್ಣ ಕಾಂಪ್ರಮೈಸ್ ಆಗ್ತಾರೆ, ಅಲ್ಲೂ ಹೋಗಿ ಶೂಟ್ ಮಾಡಿಸಿದ್ದಾರೆ. ಯಾಕೆಂದ್ರೆ ಬಿಕಾಸ್ ಲೊಕೇಶನ್ ಎಲ್ಲ ನೋಡಿದ್ರೆ ಈಗ ಸಿನಿಮಾ ಬಂದು ಕೂತ್ಕೊಂಡ್ರೆ ಏನಪ್ಪ ಇದು ಹಿಂಗಿದೆ ಅಂತ ಬರ್ಬೋದು, ಹೆಂಗಪ್ಪ ತೆಗೆದ್ರು ಅಂತ ಹೇಳ್ಬೇಕು. ಓಡ್ಕ ಬಂದ್ರೆ ಸುಂಟ್ರಿಗಳು, ಯಾರ್ಕ ಬಂದ್ರೆ ಸುನಾಮಿ ಅಂತ ಅವಾಗ ಬೇರೆ ಹೊಡಿತಾ ಇರ್ತೀವಿ. ಪ್ರೆಸ್ ಮೀಟ್ ಅದು ಅವಾಗಲೂ ಸರಿ. ಯಾಕಂದ್ರೆ ಈಗ ತಾನೇ ನಾವು ಎಂಟ್ರಿ ಕೊಟ್ಟಿದ್ದೀವಿ. ಕೋರ ಸಿನಿಮಾನ ಬೆಳೆಸಬೇಕು, ಆರೈಸಬೇಕು, ಆಶೀರ್ವಾದ ಮಾಡಬೇಕು. ಇದೇ ತಿಂಗಳು ಏಪ್ರಿಲ್ 1ನೇ ತಾರೀಕು, ಇನ್ನು 17 ದಿನ ಇದೆ ನಮಗೆ. 18ನೇ ತಾರೀಕು ಸಿನಿಮಾ ರಿಲೀಸ್. ಎಲ್ಲ ನಮ್ಮ ಪತ್ರಮಿತ್ರರು ನಮ್ಗೆ ಬಂದಿದೆ, ಈಗ ಸಪೋರ್ಟ್ ಮಾಡ್ತಿದ್ದಾರೆ, ತುಂಬಾ ತಾಳ್ಮೆಯಿಂದ ಕೂತ್ಕೊಂಡು. ಅದೇ ತರ ಯಾವ ಸಿನಿಮಾಗಳಿಗೆ ನೀವು ಎಷ್ಟು ಸಪೋರ್ಟ್ ಮಾಡಿದ್ದೀರಾ ಈಗ ಸುತ್ತಮುತ್ತ. ಹಿಂದೆ ಒಂದು ಒರಟ ಅಂತ ಒಂದು ಸಿನಿಮಾ ನಿರ್ದೇಶನ ಮಾಡಿದೆ, ಅದು ತುಂಬ ಅದ್ಭುತವಾದ ಯಶಸ್ಸು ಕೂಡ ಆಯಿತು. ಇದು ನನ್ನ ಮುಂದಿನ ಸಿನಿಮಾ ಕೋರ ಅಂತ. ಮೂರ್ತಿ ನಮ್ಮ ನಿರ್ಮಾಪಕರು ಹಾಗೂ ನಟರು. ಕೋರ ಅಂತ ಟೈಟಲ್ ಬಂದಿದ್ದ ಉದ್ದೇಶ ಅಷ್ಟೇ. ಅವರು ಸುಮಾರು ಕೊರಗಜ್ಜ ಬಗ್ಗೆ ಅಪಾರ ಒಂದು ದೈವ ಬಗ್ಗೆ ಅಪಾರ ಒಂದು ಅಭಿಮಾನ ಇಟ್ಕೊಂಡಿದ್ದು ಅಂತರು. ಬಹುಶಃ ನನಗೆ ಗೊತ್ತಿರಲಿ ತಿಂಗಳು ಒಂದು 2 ಸಲ ಅವರು ಕೊರಗಜ್ಜ ಬಂದು ಕೋಲ ಮಾಡಿಸೋದಾಗಲಿ, ಒಂದು ಪೂಜೆ ಮಾಡಿಸೋದಾಗಲಿ ಮಾಡ್ತಾನೆ ಇರ್ತಾರೆ. ಅವ್ರಿಗೆಲ್ಲ ಮನಸ್ಸಲ್ಲಿ ಒಂದು ಕಾಡ್ತಾನೆ ಇರ್ತಿದ್ರು, ಅದು ಬೇಸರ ಸಬ್ಜೆಕ್ಟ್ ಮಾಡಬೇಕು, ಒಂದು ಬುಡಕಟ್ಟು ಜನ, ಆದಿವಾಸಿ ಜನಗಳ ಬಗ್ಗೆ. ಯಾಕಂದರೆ ಈಗ ಏನಾಗಿದೆ ಅಂದರೆ ಈಗಿನ ಜನರೇಷನ್ ಒಂದೆರಡು ಜಾಗಕ್ಕೋಸ್ಕರ ಎಷ್ಟೋ ಕೊಲೆಗಳಾಗಿದೆ, ಎಷ್ಟೋ ಮನಸ್ತಾಪಗಳಾಗ್ತಿದೆ. ಅದೇ ನೀವು ಒಂದು 40 ವರ್ಷ ಹಿಂದೆ ಹೋದರೆ ಆ ಬುಡಕಟ್ಟು ಜನ
ಜನಾಂಗ ದೈವ ಮೇಲೆ ಇಟ್ಟಿರೋಂತಹ ಪ್ರೀತಿ ಹೇಗಿತ್ತು, ಅವ್ರ ಕಲ್ಚರ್ ಹೇಗಿತ್ತು, ಅವ್ರ ಸಂಸ್ಕೃತಿ ಹೇಗಿತ್ತು, ನಾವು ಬರೀ ಬುಕ್ಸಲ್ಲಿ ಓದಿದ್ದೀವಿ, ಕೇಳಿದ್ದೀವಿ. ಆದರೆ ಈ ಜನರೇಷನ್ ತುಂಬ ಜನ ಗೊತ್ತಿಲ್ಲ. ಸೊ 40 ವರ್ಷ ಹಿಂದೆ ಹೋದರೆ ಹೇಗಿರುತ್ತೆ ಅನ್ನೋದಷ್ಟೇ ನಾವು ಮಾಡಿರೋ ಒಂದು ಕಮರ್ಷಿಯಲ್ ಕೋರಾ ಸಿನಿಮಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇದರಲ್ಲಿ ಕೊರಗಜ್ಜ ದೈವ, ಸೊ ಯಾಕೆ ಕೊರ ಅಂತ ಹೆಸರಿಗೆ ಮೂಲ ಕಾರಣ ಅಂದರೆ ಆದರೆ ಒಂದು ದೃಶ್ಯದಲ್ಲಿ ಬಂದು ಕೊರಗಜ್ಜ ದೈವ ಬಂದು ಆ ಮಗುಗೆ ಹೆಸರಿದ್ದಾರೆ. ನನ್ನ ಮೊದಲನೇ ಅಕ್ಷರ ಬಂದು ಕೋರ, ಕೊರಗಜ್ಜ ಕೋರ ಅಂತ ಇಟ್ಟು ಎರಡು ಅಕ್ಷರ ನಾವು ಸೇರಿಸಿ ಕೋರ ಅಂತ ಸಿನಿಮಾ ನಾವು ಟೈಟ್ ಇಟ್ಕೊಂಡು ಸಿನಿಮಾ ಮಾಡಿದ್ವಿ. ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಹನ್ನೆರಡನೇ ಮಲೆನಾಡಂದ್ರೆ ಒಂದು ದೈವಗಳು ನಡೆದಾಡುವ ಒಂದು ಊರು ಅಂತ ಹೇಳ್ತೀವಿ. ಖಂಡಿತ ಅದಕ್ಕೆ ಯಾವುದೇ ರೀತಿ ಒಂದು ಅವಮಾನ ಮಾಡ್ತಾರ ಅಥವಾ ಒಂದು ಚ್ಯುತಿ ಆಗೋ ನಾವು ಆ್ಯಕ್ಚುಲಿ ನಮ್ಮ ಮಾಡಲೇಬೇಕಾಗುತ್ತೆ. ಅದರಲ್ಲಿ ಕಮರ್ಷಿಯಲ್ ಅನ್ನೋದ್ರ ಜೊತೆಗೆ ಕೆಲವೊಂದು ಎಲಿಮೆಂಟ್ಸ್ ಇಟ್ಕೊಂಡು ಮಾಡಬೇಕಾದ್ರೆ ಅದ್ರದ್ದು ಒಂದು ಸೊಗಡು, ಆಮೇಲೆ ಅದರದ್ದು ಒಂದು ತುಂಬ ಸೂಕ್ಷ್ಮವಾಗಿ ಅದನ್ನು ಹ್ಯಾಂಡಲ್ ಮಾಡಬೇಕಾಗುತ್ತೆ. ಯಾಕಂದರೆ ಎಲ್ಲರೂ ಒಂದು ದೈವ ಅಂದರೆ ಒಂದು ಎಮೋಷನ್ಸ್ ಇರುತ್ತೆ. ಆ ಎಮೋಷನ್ ಜೊತೆ ಆಟ ಆಡೋಕೆ ಹೋಗ್ಬಾರ್ದು. ನಾವು ತುಂಬ ಭಯ ಭಕ್ತಿಯಿಂದ ಮಾಡಿದಂತಹ ಸಿನಿಮಾ. ಖಂಡಿತ ನೀವು ಸಿನಿಮಾ ನೋಡಿದ್ಮೇಲೆ ಒಂದು ನಮ್ಮ ಸಿನಿಮಾ ಅಂತ ಹೇಳ್ಕೊಳ್ಳೋಷ್ಟು ಒಂದು ಪ್ರೌಡ್ ಖಂಡಿತ ನಮ್ಮ ಮಲೆನಾಡಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇದೇ ಏಪ್ರಿಲ್ 18ರಂದು ಸಿನಿಮಾ ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ. ಕನ್ನಡ, ತಮಿಳು, ತೆಲುಗು ಏಕಕಾಲದಲ್ಲಿ ಬಿಡುಗಡೆ ಆಗ್ತದೆ. ಸೊ ನಿಮ್ಮ ಪ್ರೋತ್ಸಾಹ ಇದ್ರೆ ನಾವೇನು ಮಾಡೋಕ್ಕಲ್ಲ, ಯಾಕಂದ್ರೆ ನಾವು 4 ಜನಕ್ಕೆ ಹೇಳ್ಬೋದು ಅಷ್ಟೇ. ಸೊ ನಿಮ್ಮ ಮುಖಾಂತರ, ನಿಮ್ಮ ಪತ್ರಿಕೋದ್ಯಮ ಮುಖಾಂತರ ಅದು ತಲುಪಿಸಿದಾಗ ಓಕೆ ಸಿನಿಮಾ ನೋಡೋಣ ಅಂತ ಒಂದು ಆಸೆ ಬಂದಾಗ ಸಿನಿಮಾ ನೋಡಿದ್ರೆ ಖಂಡಿತ ಅವರು ಒಂದು ಒಳ್ಳೆ ಸಿನಿಮಾ ನೋಡಿದಷ್ಟೇ ಒಂದು ಫೀಲ್ ಆಗುತ್ತೆ. ಖಂಡಿತ ನಿಮ್ಮ ಪ್ರೋತ್ಸಾಹ ಇರಬೇಕು ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ಮತ್ತೆ ನಾವು ಇಡೀ ಕುಂದಾಪುರ, ಉಡುಪಿ, ಮಂಗಳೂರು ಸಾಕಷ್ಟು ಎಲ್ಲ ಒಂದು ಸಣ್ಣ ಈವೆಂಟ್ ಪ್ರಚಾರಗಳು ಸ್ಟಾರ್ಟ್ ಮಾಡಿದ್ದೀವಿ. ಎಲ್ಲ ಕಡೆ ಹೋಲ್ಡಿಂಗು, ಬ್ಯಾನರು, ಪ್ರೆಸ್ ಮೀಟು ಶಕ್ತಿ ಮೀರಿ. ಯಾಕಂದರೆ ಇವತ್ತು ನಾವು ನೋಡ್ತಾ ಇದ್ದೀವಿ ಪರಭಾಷೆಗಳು ಸಿನಿಮಾಗೆ ಜಾಸ್ತಿ ಒತ್ತು ಕೊಡ್ತಾರೆ ನಮ್ಮ ಕನ್ನಡಿಗರು. ಆಯ್ತಾ, ನಾನು ಹೇಳೋದು ನಾವು ಕನ್ನಡಿಗರು ಈ ಮಣ್ಣಲ್ಲಿ ಹುಟ್ಟಿದ್ದೀವಿ, ಈ ಮಣ್ಣಿನ ಕಥೆ ಮಾಡಿದ್ದೀವಿ. ಆಯ್ತಾ, ಒಂದು ಕೊರಗಜ್ಜನ ಕಥೆ ಮಾಡಿದ್ದೀವಿ, ಚಾಮುಂಡಿ ಕಥೆ ಮಾಡಿದ್ದೀವಿ, ಆಂಜನೇಯನ ಕಥೆ ಮಾಡಿದ್ದೀವಿ. ತುಂಬ ಪವರ್ಫುಲ್ ಇರ್ತಕ್ಕಂಥ ಕಂಟೆಂಟು. ದಯವಿಟ್ಟು ನೀವು ಕನ್ನಡ ಸಿನಿಮಾನ ಬೆಳೆಸಿ. ಇವತ್ತು ಕನ್ನಡ ಸಿನಿಮಾಗಳು ಒಂದಷ್ಟು ಜನ ನೋಡೋಕೆ ಬರ್ತಾ ಇಲ್ಲ, ಯಾಕಂದ್ರೆ ನಮ್ಗೆ ಗೊತ್ತಾ ಇಲ್ಲ. ಬಟ್ ಆದರೆ ಈ ಸಿನಿಮಾವನ್ನು ತುಂಬ ಚೆನ್ನಾಗಿ ಮಾಡಿದ್ವಿ. ಹಾಗಾಗಿ ಎಲ್ಲ ಕನ್ನಡಿಗರು ಕನ್ನಡ ಸಿನಿಮಾ ನೋಡಬೇಕು, ಬೆಳೆಸಬೇಕು. ಇದೇ ತಿಂಗಳು ಏಪ್ರಿಲ್ 18ನೇ ತಾರೀಕು ಇಡೀ ಕರ್ನಾಟಕದಾದ್ಯಂತ ಎಲ್ಲ ಜಿಲ್ಲೆ ಹೋಬಳಿಯಲ್ಲಿ ಮಲ್ಟಿಪ್ಲೆಕ್ಸ್ ಆಗ್ಬೋದು, ಥಿಯೇಟರ್ಗಳಾಗ್ಬೋದು, ಸಿಂಗಲ್ ಥಿಯೇಟರ್ ಆಗ್ಬೋದು, PVR ಪ್ರತಿಯೊಂದರಲ್ಲೂ ನಾವು ಸಿನಿಮಾ ಬಿಡುಗಡೆ ಮಾಡ್ತೀವಿ. ನೀವೆಲ್ಲರೂ ನೋಡಿ ನಮ್ಮ ಸಿನಿಮಾನ ಆಶೀರ್ವಾದ ಮಾಡಬೇಕಂತ ತಮ್ಮಲ್ಲಿ ನಾನು ಮುನ್ಸ್ಕೊಳ್ಬೇಕು ಕೇಳ್ಕೊಳ್ತೀನಿ. ಸಿನಿಮಾ ತಂಡ ಬಂದಿದ್ದೀವಿ. ಯಾಕಂತ ಹೇಳಿದ್ರೆ ಇದೇ ತಿಂಗಳು ಏಪ್ರಿಲ್ 18ನೇ ತಾರೀಕು ಕೋರ ಸಿನಿಮಾ ಇಡೀ ಕರ್ನಾಟಕ ರಾಜ್ಯದಿಂದ ಬಿಡುಗಡೆ ಮಾಡ್ತಾ ಇದ್ದೀವಿ. ಕೋರ ಅಂತ ಹೇಳಿದ್ರೆ ನಿಮಗೆಲ್ಲ ಬಹುಶಃ ಗೊತ್ತು, ನಮ್ಮ ಮಲೆನಾಡಿನ ಕೊರಗಜ್ಜ ದೇವರು. ಕೋರ ಅಂತ ಮೊದಲೇ 2 ಅಕ್ಷರನೇ ಕೊರಗಜ್ಜ ದೇವ್ರನ್ನ ಒಂದು ಮೊದಲೇ 2 ಅಕ್ಷರ. ಹಾಗಾಗಿ ನಾನು ಪರಮ ಕೊರಗಜ್ಜನ ಭಕ್ತ. ಸೊ ಹಾಗಾಗಿ ನಾನು ಹಿಂದೆ ಯೋಚನೆ ಮಾಡಿಲ್ಲ, ನಾನು ಸಿನಿಮಾ ಮಾಡಿದ್ರೆ ಸ್ವಾಮಿ ಕೊರಗಜ್ಜ ಸ್ವಾಮಿ ಆಶೀರ್ವಾದ ಒಂದು ಒಳ್ಳೆ ಸಿನಿಮಾ ಮಾಡ್ಬೇಕಂತ ಹೇಳ್ಬಿಟ್ಟು ಕೋರ ಅಂತ ಒಂದು ಟೈಟಲ್ ಇಟ್ಕೊಂಡು ಒಂದು ಈ ನಮ್ಮ ಕನ್ನಡ ನಾಡಿನ ಮಣ್ಣಿನ ಕತೆ, ಈ ಒಂದು ಸೊಗಡನ್ನ ಇಟ್ಕೊಂಡು ಒಂದು ಅಚ್ಚ ಕನ್ನಡ ಒಂದು ಸಿನಿಮಾ ಮಾಡಿದ್ದೀನಿ. ಒಂದು ಆದಿವಾಸಿ ಬುಡಕಟ್ಟು ಜನಾಂಗದ ಒಂದು ಕತೆ ಜೀವನ ಆಧಾರಿತವಾಗಿ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ಒಂದು ಕಥೆನ ಇಟ್ಕೊಂಡು ಪಕ್ಕ ಒಂದು ಮಾಸ್ ಕಮರ್ಷಿಯಲ್ ಸಿನಿಮಾ. ಈ ಸಿನಿಮಾದಲ್ಲಿ ನೋಡ್ಬೋದು 4 ಫೈಟ್ ಇದೆ, 3 ಸಾಂಗ್ ಇದೆ, ಒಳ್ಳೆ ಕಂಟೆಂಟ್ ಓರಿಯೆಂಟ್ ಸಿನಿಮಾ. ಪ್ರತಿಯೊಂದು ಸೆಕೆಂಡಲ್ಲೂ ಆಡಿಯನ್ಸ್ಗೆ ಕ್ಯೂರಿಯಾಸಿಟಿ ಕೊಡ್ತದೆ. ಸೊ ಆ ಥರ ಒಂದು ತುಂಬ ಅದ್ಭುತ ಮಾಡಿರ್ತಕ್ಕಂಥ ಸಿನಿಮಾನೇ ಅದು ಕೋರ. ಆ್ಯಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ ಕೊರಗಜ್ಜ ಸ್ವಾಮಿನ ನಾವು ಈ ಸಿನಿಮಾದಲ್ಲಿ ಒಂದು ರೀತಿಯಲ್ಲಿ ತುಂಬ ಅದ್ಭುತವಾಗಿ ತೋರಿಸಿದ್ದೀವಿ. ಯಾಕಂತೇಳಿದ್ರೆ ನಾನು ಮೊದಲೇ ಹೇಳಿದೆ ಕೊರಗಜ್ಜನ ಭಕ್ತ. ಸೊ ಹಾಗಾಗಿ ಈ ಒಂದು ಸಿನಿಮಾ ಶೂಟಿಂಗ್ ನಡೆದಿರೋದು ಎಲ್ಲ ಮಲೆನಾಡಲ್ಲಿ, ಸಕಲೇಶ್ಪುರ, ಹೊರನಾಡು, ಶೃಂಗೇರಿ, ನಮ್ಮ ಉಡುಪಿ ಮತ್ತು ಕುಂದಾಪುರ. ಸೊ ಈ ಭಾಗದಲ್ಲಿ ಎಲ್ಲ ಒಂದು ಫಾರೆಸ್ಟ್ ಎಲ್ಲೆಲ್ಲಿದೆ ಆ ಒಂದು ಕಂಟೆಂಟ್ ಇಟ್ಕೊಂಡು ಸಿನಿಮಾ ಮಾಡಿದ್ವಿ. ಸೊ ಹಾಗಾಗಿ ಈ ಒಂದು ಸಿನಿಮಾ ನಾವು ಮಾಡಿದಾಗ ಆ ಒಂದು ಸಿನಿಮಾಗೆ ನಾಯಕ ನಟನಾಗಿ ನಮ್ಮ ಸುನಾಮಿ ಕಿಟ್ಟವ್ರನ್ನ ಹಾಕೊಂಡಿದ್ದೀನಿ. ಮತ್ತು ಇದನ್ನು ತುಂಬ ಅದ್ಭುತವಾಗಿ ಡೈರೆಕ್ಷನ್ ಮಾಡಿರೋದು ನಮ್ಮ ವಟಾಶ್ರೀ ಅವರು ಡೈರೆಕ್ಷನ್ ಮಾಡಿದ್ದಾರೆ. ಸೊ ಇದೇ ರೀತಿ ತುಂಬ ಸೌಜನ್ಯ, ಮುನಿಯವರು, ಮಠಣ್ಣವರು ತುಂಬ ಅನೇಕ ಕಲಾವಿದರು ಸಿನಿಮಾದಲ್ಲಿದ್ದಾರೆ. ಒಟ್ಟಾರೆ ಹೇಳ್ಬೇಕಂದ್ರೆ ಒಂದು ಇಡೀ ಒಂದು ಫ್ಯಾಮಿಲಿ ನೋಡುವಂಥ ಒಂದು ಪ್ಯಾಕೇಜ್ ಸಿನಿಮಾ ಕೋರ ಅಂತ ಹೇಳ್ಬೋದು. ಸೊ ಹಾಗಾಗಿ ನಮ್ಮ ಸಿನಿಮಾ ಒಂದು ಪ್ರೀಮಿಯರ್ ಶೋ ಆಗಿದಾಗ ತೆಲುಗು ಬಂದು ನಮ್ಮ ಸಿನಿಮಾ ನೋಡಿ ಇಲ್ಲ ಈ ಸಿನಿಮಾ ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಆಲ್ರೆಡಿ ತೆಲುಗು ತಮಿಳು ಸೇಲ್ ಆಗಿದೆ. ಸೊ ಒಂದೇ ದಿವಸ ಅದನ್ನು ರಿಲೀಸ್ ಮಾಡ್ಬೇಕಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಹಾಗಾಗಿ ದಯವಿಟ್ಟು ಈ ನಮ್ಮ ಏನು ದೈವನಾಡು ಅಂತ ಹೇಳ್ಬೋದು, ನಮ್ಮ ಮಂಗಳೂರು, ಉಡುಪಿ, ಕುಂದಾಪುರ ಭಾಗ ದೈವನಾಡು ಅಂತ ಹೇಳ್ಬೋದು. ಇಲ್ಲಿರ್ತಕ್ಕಂಥ ಎಲ್ಲ ದೇವತೆಗಳ ಆಶೀರ್ವಾದ ನಮ್ಮ ಕೊರ ಸಿನಿಮಾ ಮೇಲಿದೆ. ನಾವು ಇವತ್ತು ಬೆಳಗ್ಗೆ
ಮಲೆನಾಡು ಬಂದೇರಿಗೆ ಫಸ್ಟು ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನಕ್ಕೆ ಹೋಗಿ ಅಮ್ಮನ ದರ್ಶನ ಮಾಡಿಕೊಂಡು ಅಲ್ಲಿಂದ ನಾವು ಬ್ರಹ್ಮಲಿಂಗೇಶ್ವರ ದೇವಸ್ಥಾನದಿಂದ ಅಲ್ಲ ಆ ದೇವ್ರ ದರ್ಶನ ಮಾಡಿಕೊಂಡು ಮತ್ತು ಇಲ್ಲಿ ನಮ್ಮ ಕುಂದಾಪುರಲ್ಲಿ ಗಣೇಶನ ದೇವಸ್ಥಾನ ಏನು ಆನೆಗುಡ್ಡ ದೇವಸ್ಥಾನ ಅಲ್ಲಿ ಬಂದು ದರ್ಶನ ಮಾಡಿಕೊಂಡು ಸೊ ಇವತ್ತು ಇಲ್ಲಿ ಪ್ರೆಸ್ ಮೀಟ್ ಕರೆದಿದ್ದೀವಿ. ಇಲ್ಲಿ ಇರ್ತಕ್ಕಂಥ ಎಲ್ಲ ಒಂದಷ್ಟು ಜನ ಯುವಕರು ಆಟೋ ಮಿತ್ರರಾಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಮತ್ತು ನಮ್ಮ ಚಿತ್ರರಂಗ ಪತ್ರಿಕೆ ಮಾಧ್ಯಮದವರು ಎಲ್ಲರೂ ಪ್ರತಿಯೊಬ್ಬರು ನಮ್ಮ ಸಿನಿಮಾಗೆ ಸಂಪೂರ್ಣವಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಿಮ್ಗೆ ಗೊತ್ತಿಲ್ಲ ನೋಡಿ, ಈ ಒಂದು ಸಿನಿಮಾದಲ್ಲಿ ಟ್ರೈಲರ್ ನೋಡಿದವರಿಗೆ ಪ್ರತಿಯೊಬ್ಬರು ಮೈ ಜುಮ್ಮನಂತೆ. ಒಂದು ಸಾರಿ ಯೂಟ್ಯೂಬ್ಗೆ ಹೋಗ್ಬಿಟ್ಟು ಕೋರಾ ಅಂತ ಕನ್ನಡ ಮೂವಿ ಟ್ರೈಲರ್ ಅಂತ ಹೊಡೆದು ನೋಡಿ, ಟ್ರೈಲರ್ ನೋಡಿದ್ರೆ ನಿಮಗೆ ಒಂದ್ಸರಿ ಸಿನಿಮಾ ನೋಡ್ಬೇಕು ಅನ್ನಿಸ್ತದೆ, ಅಷ್ಟು ಅದ್ಭುತವಾಗಿದೆ. ಸೊ ಎಲ್ಲಕ್ಕಿಂತ ಹೆಚ್ಚಾಗಿ ನಾನು ಕೊರಗಜ್ಜ ಸ್ವಾಮಿ ದೇವರ ಒಂದು ಭಕ್ತಾಗಿ ಈ ಕೊರಗಜ್ಜನ ಪಾತ್ರ ಬಹುಶಃ ಹಿಂದೆ ಯಾವ ಸಿನಿಮಾ ಒಂದು ಗೊತ್ತಿಲ್ಲ, ಬಟ್ ನಮ್ಮ ಸಿನಿಮಾದಲ್ಲಿ ಕೊರಗಜ್ಜನ ಒಂದು ಏನು ನೀತಿ ನಿಯಮ ಭಕ್ತಿಯಿಂದ ಕೋಲವನ್ನು ಮಾಡಿಸಿ ಆ ದೇವ್ರನ್ನ ನಾನು ನನ್ನ ಸಿನಿಮಾ ಮುಖಾಂತರ ತೋರಿಸ್ತಾ ಇದ್ದೀನಿ, ಒಂದು ಒಳ್ಳೆ ಇರ್ತೀನಿ. ಸೊ ಹಾಗಾಗಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನಮ್ಮ ಕೋರ ಸಿನಿಮಾ ತಂಡದ ಮೇಲೆ ಇರಲಿ ಅಂತೇಳಿ ನಾನು ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತೀನಿ.